25 ವರ್ಷಗಳಿಂದ ನಾವು ಏನು ಭಾಳ ತಾಲೂಕಿನ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಬಲಾಢ್ಯವಾದಂಥ ಕ್ಷೇತ್ರ ಹಾಲು ಉತ್ಪಾದಕರ ಸಹಕಾರ ಕ್ಷೇತ್ರ. ಇದರಲ್ಲಿ ಯಾವಾಗಲೂ ಕೂಡ ನಾವು ಭಾಗವಹಿಸ್ತಾ ಇರಲ್ಲ. ಈ ಸಾರಿ ಚುನಾವಣೆ ಗೆದ್ದ ಮೇಲೆ ಸಕ್ರಿಯವಾಗಿ ನಾವು ಕೂಡ ತಾಲೂಕಿನ ಹಾಲು ಉತ್ಪಾದಕರ ಜೊತೆ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಉಪಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಲಿಂಗೇಶ್ ಕುಮಾರ್ ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿ, ಹಿಂದೆ ಇದ್ದಂಥ 10 ಹಲವಾರು ಲೋಪದೋಷಗಳನ್ನು ಸರಿಪಡಿಸಿ ರೈತರ ಹಿತವನ್ನು ಕಾಪಾಡಲಿ ಅಂತೇಳಿ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಹಾಲು ಉತ್ಪಾದಕ ಕ್ಷೇತ್ರಕ್ಕೆ ಚನ್ನಪಟ್ಟಣದ ಕೊಡುಗೆ ಬಹಳ. ಅತಿ ಹೆಚ್ಚು ಒಂದು ತಾಲೂಕಾಗಿ ಹಾಲನ್ನು ನಾವು ಉತ್ಪಾದನೆ ಮಾಡ್ತೀವಿ. ಬಹುಶಃ ಒಂದು ಕರ್ನಾಟಕದ ಒಂದು ತಾಲೂಕಂತ ತಗೊಂಡಾಗ ನಮ್ಮ ತಾಲೂಕು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಅದು ನಮಗೆ ಭಾಳ ಪ್ರಮುಖವಾದಂಥ ಕ್ಷೇತ್ರ. ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಬಹುತೇಕ ನಮ್ಮ ಎಲ್ಲ ಹಿತೈಷಿಗಳು ಆಯ್ಕೆಯಾಗಿದ್ದಾರೆ. ಮುಂದೆ ಬೆಂಗಳೂರು ಹಾಲು ಒಕ್ಕೂಟ ಮತ್ತು KMFನ್ನು ಕೂಡ ನಮ್ಮ ಜಿಲ್ಲೆಯ ತೆಕ್ಕೆಗೆ ತಗೋಬೇಕು ಅನ್ನೋ ಒಂದು ಆಶಯ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳಾಗ್ತವೆ ಅಂತ ಹೇಳ್ತಾ, ಹಾಲಿನ ಏನು ನಮ್ಮ ಈ ಒಂದು ಕ್ಷೀರ ಕ್ಷೇತ್ರವನ್ನು ಸದೃಢಗೊಳಿಸಬೇಕು, ಅದರ ಮುಖಾಂತರ ರೈತರಿಗೆ ಆರ್ಥಿಕ ಸವಲತ್ತಿಯನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾಯಿದ್ದೀವಿ. ತಮ್ಮ ಬೆಂಬಲ ಪ್ರೋತ್ಸಾಹ ಇರಲಿ. ನಮಸ್ಕಾರ, ಧನ್ಯವಾದಗಳು. ಗೊತ್ತಿಲ್ಲ, ಆಗ್ಬೋದು. ನೋಡ್ರಿ, ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಸಾರ್ವಜನಿಕವಾಗಿ ಕಮಿಟ್ಮೆಂಟ್ ಇರೋರಿಗೆ ಯಾವ ಕ್ಷೇತ್ರನಾದ್ರು ಸೇವೆ ಮಾಡ್ಬೋದು. ಒಬ್ಬ MP ಗಿಂತ ಒಬ್ಬ ಕ್ಯಾಬಿನೆಟ್ ಮಂತ್ರಿಗಿಂತ ದೊಡ್ಡ ಕ್ಷೇತ್ರ ಇದು KMFಲ್ಲಿ ಆಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಪ್ರಯೋಜನಗಳು, ಅನುಕೂಲಗಳನ್ನು ಲೆಕ್ಕ ಮಾಡ್ಕೊಂಡ್ರೆ ಒಬ್ಬ ಪ್ರಬಲ ಸಚಿವನಾಗಿ ಏನು ಕೆಲಸ ಮಾಡ್ಬೋದು ಅದಕ್ಕಿಂತ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ತನಕ KMFಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬೇಕಾಗ್ತದೆ. ಇದು ವಿಚಾರ ಮಾತಾಡ್ತಾ ಹೋದರೆ ದೊಡ್ಡ ಸಬ್ಜೆಕ್ಟ್ ಇದು. KMF ಅನ್ನೋದು ಈಗ ಇಡೀ ದೇಶದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲೇ ಹೆಚ್ಚು ಹಾಲು ಉತ್ಪತ್ತಿ ಆಗೋದು. ನಮ್ಮ 7-8 ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಚಾರ. ರೈತರಿಗೆ ದಿನ ಬೆಳಿಗ್ಗೆ ಲಕ್ಷಾಂತರ ರೈತರಿಗೆ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ನ್ಯಾಯಯುತವಾದಂಥ ಬೆಲೆ ಕೊಡಬೇಕು ಅಂತಂದರೆ ಈ ಕ್ಷೇತ್ರವನ್ನು ಗಟ್ಟಿಗೊಳಿಸಬೇಕು. ಆ ನಿಟ್ಟಿನಲ್ಲಿ ಒಬ್ಬ ಕಮಿಟ್ಮೆಂಟ್ ಇರ್ತಕ್ಕಂಥ ಪ್ರಬಲ KMF ಅಧ್ಯಕ್ಷ ಆಗಬೇಕು. ಈಗೇನಾಗ್ತಾಯಿದೆ, ಯಾರ್ಯಾರೋ ಉತ್ತರ ಕರ್ನಾಟಕದವ್ರು ಅಧ್ಯಕ್ಷರಾದರೆ ಅವರಿಗೆ ಈ ಹಾಲು ಕ್ಷೇತ್ರದ ಬಗ್ಗೆ ಅವ್ರಿಗೆ ಮಾಹಿತಿಯೂ ಇಲ್ಲ, ಇದ್ರ ಬಗ್ಗೆ ಕಮಿಟ್ಮೆಂಟು ಇರಲ್ಲ. ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಗೆ ಬೇರೆಯವ್ರು ಆಗ್ತಾಯಿದ್ದಾರೆ. ಬಟ್ ಹಳೆ ಮೈಸೂರು ಭಾಗದಲ್ಲಿ ಆಗೋದ್ರಿಂದ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗ್ತದೆ. ಚರ್ಚೆ ಬರುತ್ತೆ, ಟೈಮ್ ಸಂದರ್ಭ ಬಂದಾಗ. ಗೊತ್ತಿಲ್ಲ, ಇನ್ನೂ ಈಗ ಪ್ರಾರಂಭ ತಾನೆ, ನೋಡೋಣ. ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ ಮಾಡಿಕೊಂಡು